ಯಾರಂತೆ? ಯಾರು? ಸುಧಾಕರ್ ಅಲ್ಲ, ಅವ್ರ ಅಪ್ಪನ ಕೈಯಲ್ಲೂ ಆಗಲ್ಲ ಅಂತೇಳಿ. ಮಿಸ್ಟರ್ MP, ನೀವಲ್ಲ, ನಿಮ್ಮ ಅಪ್ಪನ ಕೈಯಲ್ಲೂ ನನ್ನ ಟಚ್ ಮಾಡೋಕ್ಕಾಗಲ್ಲ. ಬರ್ದಿಟ್ಕೋ. ಕೋವಿಡಲ್ಲಿ ನೀನನ್ನು ಒಳಗೆ ಕಳಿಸ್ತಿರ್ತೀನಿ ನಾನು. ಬರ್ದಿಟ್ಕೋ. ಥ್ಯಾಂಕ್ ಯು ಸೋ ಮಚ್. ಸುಧಾಕರ್ ಒಬ್ಬ ಕೋವಿಡ್ ಕಳ್ಳ. ಆ ಕಳ್ಳನನ್ನು ಒಳಗೆ ಕಳಿಸ್ತಿರ್ತೀನಿ. ಅದು ಹೆಂಗೆ ಕಾಪಾಡ್ಕೊಂತಾನ ಕಾಪಾಡ್ಕೊಳಕ್ಕೆ ಹೇಳಿ. ನೋಡ್ರಿ, 7-8 ಕೋಟಿ ಖರ್ಚು ಮಾಡಿದಾನ ಮನುಷ್ಯ. ಶವಗಳ ಮೇಲೆ ಸಂಪಾದಿಸಿರೋ ದುಡ್ಡು 7-8 ಕೋಟಿ ಸಂಪಾದಿಸಿದ್ದಾನೆ. ರಾಜ್ಯ ದೇಶ ಅಲ್ಲ ಸುಧಾಕರ್. ನಿಮ್ಮ ಅಪ್ಪ ಕೈಯಲ್ಲಿ ಕೂಡ ನನ್ನೊಂದು ಕೂದಲು ಮುಟ್ಟಕ್ಕಾಗಲ್ಲ. ನಿನ್ನ ಅಖಾಡದಲ್ಲಿ ಬಂದೆ ನಿನ್ನ ನೋಡ್ದಿರೋದು ನಾನು ಇವತ್ತು ನಂಬರ್ ಗೇಮ್ ನಮ್ಮ ಕಡೆ ಇರಲಿಲ್ಲ. ನಿಮಗೂ ಗೊತ್ತಿತ್ತು. 19 ಆ ಕಡೆ ಇತ್ತು, 16 ಈ ಕಡೆ ಇತ್ತು. ಸುಧಾಕರ್ ಇಂಥ ಚಾಲೆಂಜ್ಗೆಲ್ಲ ಇಳಿದ್ರೆ ನಾಳೆಯಿಂದ ನಾನು ಅಖಾಡಕ್ಕೆ ಇಳಿಬೇಕಾಗುತ್ತೆ. ಅಲ್ಲ ಸರ್, ಅದು ಹೈಕೋರ್ಟ್ ಏನಾಗಿದೆ. ಇಲ್ಲ ಒಂದು ನಿಮಿಷ. ಇಲ್ಲ ಅದೇನಾಗಿದೆ ಅಂದರೆ, ಈಗ ನಾವು ನೋಡಿ, ಮೊದಲಿಂದ 5 ಜನ ನಮ್ಮ ಕಡೆ ಇರಲಿಲ್ಲ. ನಾನು ಪ್ರತಿ ಸಲ 5 ಜನನೇ ಬೈತಿದ್ದಿದ್ದು. ಅದು ಸುಮ್ಮನೆ ಕೆಲವರು ಜನರಲೈಸ್ ಮಾಡ್ತಿದ್ರು. ಆ 5 ಜನ ಭ್ರಷ್ಟರು, ಅಯೋಗ್ಯರು, ಮುಟ್ಟಾಳರು ಅಂತ. ಈಗ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತೀವಿ. ಅವರು ಹಣಬಲನ ಬಳಸಿದ್ದಾರೆ. ನಾವೊಂದು ವಿಷನ್ ಇಟ್ಕೊಂಡಿದ್ದೀವಿ, ನಗರಸಭೆನ ಕ್ಲೀನ್ ಮಾಡಿದ್ದೀವಿ. ನೋಡೋಣ ಹೈಕೋರ್ಟ್ ಜಡ್ಜ್ಮೆಂಟ್ ಏನು ಬರುತ್ತೋ. ಇಲ್ಲ, ಕರೆಕ್ಟು. ನೋಡಿ ಏನಾಗಿದೆ, ಅವ್ರ ಥರ ದುಡ್ಡು ಖರ್ಚು ಮಾಡೋ ಶಕ್ತಿ ನಮಗಿಲ್ಲಪ್ಪ. ಹೆಣಗಳ ಮೇಲೆ ದುಡ್ಡು ಅವ್ರು ಮಾಡಿರೋದು. ಹೆಣಗಳ ಮೇಲೆ ದುಡ್ಡು ಮಾಡಿ ಖರ್ಚು ಮಾಡ್ತಾರೆ. 7-8 ಕೋಟಿ ಖರ್ಚು ಮಾಡಿದ್ದಾರೆ. ಅಷ್ಟು ಖರ್ಚು ಮಾಡೋ ಶಕ್ತಿ ನಮಗಿಲ್ಲ. ಮಾಡಲಿ, ಜನ ನೋಡ್ತಾ ಇದ್ದಾರೆ. ಇನ್ನು 10 ತಿಂಗಳಿದೆ. ಮತ್ತೆ ನಾವು ಚುನಾವಣೆಗೆ ಇದು ಜನರಿಂದ ನಡೆದ ಚುನಾವಣೆ ಅಲ್ಲ. ಜಡ್ಜ್ಮೆಂಟ್ ತೊಗೊಳಕ್ಕೆ ಮೆಂಬರ್ಗಳು ಹಾಕಿರೋ ಓಟು. ಈ ಮೆಂಬರ್ಗಳು ಯಾರೂ ನನಗೂ ಅಷ್ಟು ಪರಿಚಯ ಇಲ್ಲ. ನಾನು ಮಧ್ಯದಲ್ಲಿ ಬಂದವನು. ಆಗಿದೆ, ವಿ ಲರ್ನ್ ಲೆಸನ್ ಅಲ್ವಾ. ಇರಲಿ, ನೋಡೋಣ. ನಾನು ನಮ್ಮ ಸದಸ್ಯರಿಗೆ ಹೇಳ್ತೀನಿ, ಅಂಬರೀಷ್ ನಮ್ಮ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಹೇಳ್ತೀನಿ, ಇದೇ ನಗರಸಭೆಯಲ್ಲಿ ಮತ್ತೆ ನಿಮ್ಮನ್ನೆಲ್ಲ ಕಾಲರ್ ಎಗರಾಕಂಗೆ ಮಾಡ್ತೀನಿ. ಒಬ್ಬ ಗಂಡ್ಸ್ MLA ಆಗಿರೋದು ಅಂತ MP ಗೆ ಹೋಗಿ ಹೇಳಿ. ನಾನು ಮಾನ್ಯ ಪ್ರದೀಪ್ ಈಶ್ವರ್ ಅವರಿಗೆ ಭಾಳ ಅಭಾರಿಯಾಗಿದ್ದೀನಿ. ಅವರ ಈ ರೀತಿಯ ಉಡಾಫೆ ಮಾತುಗಳು, ಈ ರೀತಿಯ ದ್ವೇಷದ ಏನು ಆ ಬಾಣಗಳು ಬಿಡ್ತಾ ಇದ್ದಾರಲ್ಲ, ಇದೆಲ್ಲ ಕೂಡ ನನಗೆ ಕಮಲದ ಹೂವಾಗಿ, ಹೂಮಾಲೆ ಆಗಿ ನನ್ನ ಕೊರಳಿಗೆ ಬೀಳ್ತಾ ಇದೆ. ಇದು ಹಿಂಗೆ ಮುಂದುವರಿಲಿ. ಇವ್ರ ಮಾತಿಗೆ ಮುಂದುವರಿಬೇಕು, ಇವ್ರ ನಡೆಗೆ ಮುಂದುವರಿಬೇಕು, ಇವ್ರ ಡ್ಯಾನ್ಸ್ ಹಿಂಗೆ ಮಾಡಬೇಕು. ಇನ್ನೂ ಸ್ವಲ್ಪ ಹೆಚ್ಚು ಡ್ಯಾನ್ಸ್ ಕಲ್ತ್ಕೊಂಡು ಬರಲಿ ಅಂತ ನಾನು ಅಪೇಕ್ಷೆ ಮಾಡ್ತೀನಿ. ಮಾಡಿ ಇದೇ ರೀತಿ ನೀವು ಮಾಡ್ತಾಯಿರಿ. ಇನ್ನೂ 3 ವರ್ಷ ಇದೆ. ನೀವು ಏನೆಲ್ಲ ಮಾಡಬೇಕು ಈ 3 ವರ್ಷದಲ್ಲಿ ಮಾಡಿ. ಆಮೇಲೆ ನಿಮಗೆ ಖಂಡಿತ ಈ ರಾಜ್ಯದಲ್ಲಲ್ಲ, ಈ ದೇಶದಲ್ಲಲ್ಲ, ಎಲ್ಲಿ ಕೂಡ ನಿಮಗೆ ಅವಕಾಶ ಇರೋದಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ. ಪ್ಲೀಸ್ ನೋಟ್ ಮೈ ಪಾಯಿಂಟ್.